R.W. ಎಮರ್ಸನ್ ರವರ ಒಂದು ಮಹತ್ವದ ಮಾತು ಹೀಗಿದೆ: ನೀವು ದಿನವಿಡೀ ಯಾವುದನ್ನು ನಿರಂತರವಾಗಿ ಯೋಚಿಸುತ್ತಿರುತ್ತೀರೋ ಕೊನೆಗೆ ನೀವೇ ಅದೇ ಆಗಿಬಿಡುತ್ತೀರಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನಾಗಲು ಬಯಸುತ್ತೀರೋ ಅದನ್ನೇ ಯೋಚಿಸಲು ಪ್ರಾರಂಭಿಸಿ. ನಿಮ್ಮೆಲ್ಲರಿಗೂ ಪುಸ್ತಕಧಾರೆಗೆ ಪ್ರೀತಿಯ ಸ್ವಾಗತ. ಇಲ್ಲಿ ಜಗತ್ತಿನ ಶ್ರೇಷ್ಠ ಪುಸ್ತಕಗಳ ಜ್ಞಾನವನ್ನು ಸರಳ ಕನ್ನಡದಲ್ಲಿ ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮೆದುರು ತರುತ್ತೇವೆ. ಜೀವನವನ್ನು ಉತ್ತಮಗೊಳಿಸುವ ಜ್ಞಾನದ ಈ ಪಯಣದಲ್ಲಿ ಇಂದಿನ ನಮ್ಮ ಆಯ್ಕೆ ಥೀಬಾಟ್ ಮ್ಯೂರಿಸ್ ಅವರು ಬರೆದಿರುವ ಅತ್ಯದ್ಭುತ ಕೃತಿ ಮಾಸ್ಟರ್ ಯುವರ್ ಎಮೋಷನ್ಸ್. ಮಾಸ್ಟರ್ ಯುವರ್ ಎಮೋಷನ್ಸ್. ಈ ಪುಸ್ತಕವು ನಿಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ, ಅಪೇಕ್ಷಿತ ಫಲಿತಾಂಶಗಳನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಕಲಿಸುತ್ತದೆ. ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ತೊಡೆದುಹಾಕಲು ನೀವು ಬಯಸುತ್ತಿದ್ದರೆ, ಒತ್ತಡವನ್ನು ನಿಭಾಯಿಸಲು ಸಹಾಯ ಬೇಕಿದ್ದರೆ, ಅಥವಾ ಕೇವಲ ಹೆಚ್ಚು ಶಾಂತಿಯುತ ಮತ್ತು ಸಂತೋಷದ ಜೀವನ ನಡೆಸಲು ಬಯಸಿದ್ದರೆ ಈ ವಿಶ್ಲೇಷಣೆ ನಿಮಗೆ ಅತ್ಯಂತ ಸಹಾಯಕವಾಗಲಿದೆ. ನಿಮ್ಮ ವಿಚಾರಗಳು ಮತ್ತು ಭಾವನೆಗಳ ಶಕ್ತಿ. ಮೊದಲನೆಯದಾಗಿ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದಿರಲಿ: ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮ ಭವಿಷ್ಯವನ್ನು ಖಂಡಿತವಾಗಿಯೂ ನಿರ್ಧರಿಸುತ್ತವೆ. ಏಕೆಂದರೆ ನಾವು ಏನನ್ನು ಯೋಚಿಸುತ್ತೇವೆಯೋ ಕೊನೆಗೆ ನಾವೇ ಅದೇ ಆಗುತ್ತೇವೆ. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡುವುದು ನಿಮ್ಮ ಮೊದಲ ಕರ್ತವ್ಯ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕವಾಗಿ ಮಾತನಾಡಿಕೊಳ್ಳುವ ಬದಲು, ನಾನು ಸಂತೋಷವಾಗಿದ್ದೇನೆ, ನಾನು ನನ್ನ ಎಲ್ಲಾ ಕನಸುಗಳನ್ನು ಈಡೇರಿಸಬಲ್ಲೆ ಎಂದು ಧನಾತ್ಮಕವಾಗಿ ಹೇಳಿಕೊಳ್ಳಿ. ಈ ಪುಸ್ತಕದಲ್ಲಿ ಕಲಿಯುವ ಪ್ರಮುಖ ಅಂಶಗಳೆಂದರೆ: ನಿಮ್ಮ ಮನಸ್ಸನ್ನು ಪುನಃ ಪ್ರೋಗ್ರಾಂ ಮಾಡಲು ಇರುವ ಅತ್ಯಂತ ಸುಲಭ ಸೂತ್ರ, ನಕಾರಾತ್ಮಕ ಭಾವನೆಗಳನ್ನು ನಿಭಾಯಿಸಲು ಇರುವ ಸರಳ ತಂತ್ರಗಳು, ನಿಮ್ಮ ಜೀವನದಲ್ಲಿ ಉತ್ತಮ ನಿಯಂತ್ರಣವನ್ನು ಪಡೆಯಲು ನಿಮ್ಮ ಆಂತರಿಕ ಕಥೆಯನ್ನು ಹೇಗೆ ಬದಲಾಯಿಸಬೇಕು ಎಂಬ ಜ್ಞಾನ, ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ನಿಮ್ಮ ಭಾವನೆಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದು. ಸತ್ಯ ಏನೆಂದರೆ, ನಿಮ್ಮ ನಕಾರಾತ್ಮಕ ಭಾವನೆಗಳು ಕಳಪೆ ಅಥವಾ ನಿಷ್ಪ್ರಯೋಜಕವಾದ ವಿಷಯಗಳಲ್ಲ. ಬದಲಾಗಿ ಅವು ನಿಮಗೆ ಸಹಾಯಕಾರಿಯಾಗಬಲ್ಲವು. ಉದಾಹರಣೆಗೆ, ನೀವು ಎತ್ತರಕ್ಕೆ ಏರುವ ಮೊದಲು ಕೆಲವೊಮ್ಮೆ ಕೆಳಗೆ ನೋಡುವುದು ಅವಶ್ಯಕವಾಗಿರುತ್ತದೆ. ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಕಷ್ಟಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತವೆ. ನೀವು ದುಃಖಿತಾಗಿದ್ದಾಗ ಆ ದುಃಖಕ್ಕೆ ಕಾರಣವೇನು ಎಂದು ಅರ್ಥಮಾಡಿಕೊಳ್ಳಲು ಆ ಭಾವನೆಗೆ ಗಮನ ಕೊಡಿ. ಆಗ ನೀವು ಸರಿಯಾದ ನಿರ್ಧಾರಗಳನ್ನು ಶಾಂತವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. 1. ನಿಮ್ಮ ಬದುಕುಳಿಯುವ ವ್ಯವಸ್ಥೆ, ಸರ್ವೈವಲ್ ಮೆಕ್ಯಾನಿಸಂ ಭಾವನೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ನಮ್ಮ ಪೂರ್ವಜರಿಗೆ ಜೀವಂತವಾಗಿ ಉಳಿಯಲು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಈ ಕಾರಣದಿಂದಲೇ ನಮ್ಮ ಮೆದುಳು ಅಪಾಯವನ್ನು ಪತ್ತೆಹಚ್ಚಲು ನಿರಂತರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿತು. ನಮ್ಮ ಮೆದುಳು ಹೆಚ್ಚಾಗಿ ನಕಾರಾತ್ಮಕ ವಿಷಯಗಳ ಮೇಲೆ ವಿಶ್ವಾಸ ಇಡುತ್ತದೆ, ಏಕೆಂದರೆ ಯಾವಾಗಲೂ ಏನಾದರೂ ಕೆಟ್ಟದು ಸಂಭವಿಸಬಹುದು ಎಂಬ ಭಯದಲ್ಲಿ ಅದು ಇರುತ್ತದೆ. ಇದು ಹೆಚ್ಚಾಗಿ ತಿರಸ್ಕಾರದ ಭಯದಿಂದ ಉಂಟಾಗುತ್ತದೆ. ನಮ್ಮ ಪೂರ್ವಜರ ಕಾಲದಲ್ಲಿ ಒಂದು ಗುಂಪು ಅಥವಾ ಸಮುದಾಯದಿಂದ ತಿರಸ್ಕರಿಸಲ್ಪಡುವುದು ಎಂದರೆ ಜೀವಂತವಾಗಿ ಉಳಿಯುವ ಸಾಧ್ಯತೆ ಕಡಿಮೆಯಾಗುವುದು ಎಂದರ್ಥ. ಏಕೆಂದರೆ ಆ ಸಂದರ್ಭದಲ್ಲಿ ಬೇಟೆ ಪ್ರಾಣಿಗಳಿಂದ ನಿಮ್ಮನ್ನು ಯಾರು ರಕ್ಷಿಸುತ್ತಾರೆ? ನಿಮ್ಮ ಆಹಾರದಲ್ಲಿ ಯಾರು ಪಾಲು ಕೊಡುತ್ತಾರೆ? ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಕಾಡು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಬೇಕಾಗಿಲ್ಲ, ಆದರೆ ಈ ಪ್ರಾಚೀನ ಬದುಕುಳಿಯುವ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಸಕ್ರಿಯವಾಗಿದೆ. ನಿಮ್ಮ ಬಾಸ್ ನಿಮ್ಮನ್ನು ದೂಷಿಸಿದಾಗ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ಆ ಭಾವನಾತ್ಮಕ ನೋವು ಇಂದಿಗೂ ಆಳವಾಗಿ ಘಾಸಿಗೊಳಿಸುತ್ತದೆ. ಈ ನಕಾರಾತ್ಮಕತೆಯ ಕಡೆಗೆ ಇರುವ ಒಲವು ಹಿಂದೆ ನಮ್ಮ ಪೂರ್ವಜರಿಗೆ ಬದುಕುಳಿಯಲು ಸಹಾಯ ಮಾಡಿದ್ದರೂ ಇಂದು ಅದು ನಮಗೆ ಸಹಾಯ ಮಾಡುತ್ತಿಲ್ಲ. ಜನರು ಹೆಚ್ಚಾಗಿ ತಿರಸ್ಕರಿಸುವ ಭಯದಿಂದಾಗಿ ಯಾವುದೇ ಉತ್ತಮ ಕೆಲಸವನ್ನು ಪ್ರಾರಂಭಿಸುವುದೇ ಇಲ್ಲ. ಈ ರೀತಿಯ ಯೋಚನೆಯಿಂದ ಅವರು ನಕಾರಾತ್ಮಕತೆಯ ಕಡೆಗೆ ಆಗುತ್ತಾರೆ. ಇದನ್ನು ಎದುರಿಸಲು ನೀವು ಪ್ರತಿ ವಿಷಯದ ಸಕಾರಾತ್ಮಕ ಅಂಶಗಳನ್ನು ನೋಡಲು ಕಲಿಯಬೇಕು. ಇದರಿಂದಾಗಿ ಅನಗತ್ಯ ಚಿಂತೆ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ನೀವು ಪಾರಾಗಬಹುದು. ನಮ್ಮ ಮೆದುಳಿನ ಮೊದಲ ಕೆಲಸ ನಮ್ಮನ್ನು ಸುರಕ್ಷಿತವಾಗಿಡುವುದು. ನಿಜವಾದರೂ ಸಂತೋಷವಾಗಿ ಮತ್ತು ಸುರಕ್ಷಿತವಾಗಿರಲು ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು. ಡೋಪಮೈನ್ ಮತ್ತು ಅಸ್ಥಿರ ಸಂತೋಷ. ಡೋಪಮೈನ್ ಎನ್ನುವುದು ಒಂದು ನರಪ್ರೇಕ್ಷಕ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದ್ದು, ನೀವು ನಿರ್ದಿಷ್ಟ ಚಟುವಟಿಕೆಗಳನ್ನು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತದೆ. ಉದಾಹರಣೆಗೆ, ಒಳ್ಳೆಯ ಆಹಾರ ಸೇವಿಸಿದಾಗ ಅಥವಾ ವ್ಯಾಯಾಮ ಮಾಡಿದಾಗ ಇದು ಸಂಭವಿಸುತ್ತದೆ. ಇದು ನಿಮ್ಮ ಆನಂದ ಕೇಂದ್ರಕ್ಕೆ, ಪ್ಲೆಷರ್ ಸೆಂಟರ್ಗೆ ಹೋಗಿ ಸಂತೋಷವನ್ನು ಅನುಭವಿಸುವಂತೆ ಮಾಡುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಈ ಡೋಪಮೈನ್ ಬಿಡುಗಡೆಯನ್ನು ಚಟವಾಗಿ ಮಾಡಿಕೊಂಡಿದ್ದಾರೆ. ಅವರು ನಿರಂತರವಾಗಿ ಹೆಚ್ಚು ತಿನ್ನುವುದು, ಧೂಮಪಾನ, ಮದ್ಯಪಾನ ಅಥವಾ ಇನ್ನಾವುದೇ ವ್ಯಸನಕ್ಕೆ ಒಳಗಾಗುವುದರಿಂದ ನಕಾರಾತ್ಮಕತೆಯ ಕಡೆಗೆ ಸಾಗುತ್ತಿದ್ದಾರೆ. ನಿಮಗೆ ಅಲ್ಪಾವಧಿಯ ಸಂತೋಷವನ್ನು ನೀಡುವ ಆದರೆ ದೀರ್ಘಾವಧಿಯಲ್ಲಿ ಹಾನಿಕಾರಕವಾದ ವಸ್ತುಗಳ ಪಟ್ಟಿಯನ್ನು ಮಾಡಿ. ಉದಾಹರಣೆಗೆ, ಅತಿಯಾದ ಸಾಮಾಜಿಕ ಮಾಧ್ಯಮ ಬಳಕೆ, ಅತಿಯಾದ ಆಹಾರ ಸೇವನೆ ಅಥವಾ ಇತರ ಚಟಗಳು. ನಂತರ ಅವುಗಳನ್ನು ದೂರವಿಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ. ಹೊಸ ಕಾರು ಅಥವಾ ಹೊಸ ಫೋನ್ನಂತಹ ಭೌತಿಕ ವಸ್ತುಗಳು ತಾತ್ಕಾಲಿಕ ಸಂತೋಷವನ್ನು ಮಾತ್ರ ನೀಡುತ್ತವೆ. ಇದನ್ನು ಹೆಡೋನಿಕ್ ಅಡಾಪ್ಟೇಷನ್ ಎಂದು ಕರೆಯುತ್ತಾರೆ. ನೀವು ಹೊಸದನ್ನು ಖರೀದಿಸಿದಾಗ ಸಂತೋಷದ ಮಟ್ಟದಲ್ಲಿ ಏರಿಕೆಯಾಗುತ್ತದೆ, ಆದರೆ ನಂತರ ಅದು ನಿಮ್ಮ ಸಾಮಾನ್ಯ ಮಟ್ಟಕ್ಕೆ ಮರಳುತ್ತದೆ.
ನಿಜವಾದ ಸಂತೋಷವು ನಮ್ಮೊಳಗಿಂದಲೇ ಬರುತ್ತದೆ. ಸಂತೋಷದ ಅಂಶದ ಬಗ್ಗೆ ಲೇಖಕರು ಹೀಗೆ ವಿವರಿಸುತ್ತಾರೆ. ನಿಮ್ಮ ಸಂತೋಷದ ಶೇಕಡ 50 ಅಂಶವು ನಿಮ್ಮ ಜೀನ್ಗಳಿಂದ ಬರುತ್ತದೆ. ಶೇಕಡ 40 ಅಂಶವು ಆಂತರಿಕ ಕಾರಣಗಳಿಂದ, ನಿಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳು ಉಂಟಾಗುತ್ತದೆ. ಮತ್ತು ಕೇವಲ ಶೇಕಡ 10 ಅಂಶವು ಬಾಹ್ಯ ಅಂಶಗಳಿಂದ, ಭೌತಿಕ ವಸ್ತುಗಳು, ಬಡ್ತಿ ಅಥವಾ ಪ್ರಚಾರಗಳು ಬರುತ್ತದೆ. ಈ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ, ನಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಸಂತೋಷವು ಅವಲಂಬಿತವಾಗಿರುತ್ತದೆ. 2. ಅಹಂಕಾರದ ಈಗೋ ಪ್ರಭಾವ ಮತ್ತು ಅದನ್ನು ನಿಭಾಯಿಸುವುದು. ಅಹಂಕಾರ ಎಂದರೇನು? ಇದು ಒಬ್ಬರ ಬಗ್ಗೆ ತಾನೇ ಹೆಮ್ಮೆ ಪಡುವ ಅಥವಾ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವ ಒಂದು ಭಾವನೆ. ನಿಮ್ಮ ಅಹಂಕಾರವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತೀರಿ ಮತ್ತು ಇದು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಇದು ಕೇವಲ ಅರಿವಿನ ಕೊರತೆಯ ಪರಿಣಾಮವಾಗಿರುತ್ತದೆ. ನೀವು ಹೆಚ್ಚು ಹೆಚ್ಚು ಅರಿವುಳ್ಳವರಾದಂತೆ ಅಹಂಕಾರವು ತನ್ನಿಂದ ತಾನೇ ದೂರವಾಗುತ್ತದೆ. ನಿಮ್ಮ ಅಹಂಕಾರವು ನೀವು ಏನಾದರೂ ಮಹತ್ತರವಾದ ಕೆಲಸವನ್ನು ಮಾಡಬೇಕೆಂದು ಬಯಸುತ್ತದೆ ಮತ್ತು ಅದಕ್ಕೆ ಪ್ರತಿಯಾಗಿ ನೀವು ಉತ್ತಮವಾದದ್ದನ್ನು ಪಡೆಯಬೇಕು ಮತ್ತು ನಿಮ್ಮದೇ ಆದ ಒಂದು ಗುರುತನ್ನು ಸ್ಥಾಪಿಸಬೇಕು ಎಂದು ಬಯಸುತ್ತದೆ. ಹಲವು ಕಂಪನಿಗಳು ಈ ಮಾನವ ಸಹಜ ಅಹಂಕಾರವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತವೆ, ಏಕೆಂದರೆ ಜನರು ಕೇವಲ ಉತ್ಪನ್ನಗಳನ್ನು ಖರೀದಿಸುವುದಿಲ್ಲ, ಆದರೆ ಆ ಉತ್ಪನ್ನಗಳೊಂದಿಗೆ ಸಂಬಂಧಿಸಿದ ಭಾವನೆಗಳನ್ನು ಖರೀದಿಸುತ್ತಾರೆ ಎಂಬುದು ಅವರಿಗೆ ತಿಳಿದಿದೆ. ಅಂದರೆ ಅವರು ಶಾಂತರಾಗಿರುವಾಗಲೇ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ಜಾಹೀರಾತುಗಳಲ್ಲಿ ಭಾವನೆಗಳನ್ನು ಜೋಡಿಸಿ ಪ್ರಚಾರ ಮಾಡುತ್ತಾರೆ. ಯಾರಾದರೂ ತಮ್ಮ ಕಂಪನಿಯನ್ನು ಆನಂದಿಸಲು ಪ್ರಾರಂಭಿಸಿದಾಗ ಮತ್ತು ಇತರರಿಂದ ಏನನ್ನು ನಿರೀಕ್ಷಿಸದೇ ಇದ್ದಾಗ ಅವರಿಗೆ ಬೇರೆಯವರ ಅಗತ್ಯವಿದೆ ಎಂಬ ಭಾವನೆ ಇಗೋದಿಂದ ಉಂಟಾಗುತ್ತದೆ. ನಿಮ್ಮ ಹೆಚ್ಚಿನ ಭಾವನೆಗಳು ನಿಮ್ಮ ಜೀವನ ಮತ್ತು ಜಗತ್ತನ್ನು ನೋಡುವ ರೀತಿಯ ಮೇಲೆ ಆಧಾರಿತವಾಗಿವೆ. ನೀವು ನಿಮ್ಮ ಸಂದರ್ಭವನ್ನು ಬಲವಾದ ಸಲಹೆಯೊಂದಿಗೆ ಬದಲಾಯಿಸುತ್ತಿದ್ದಂತೆ ನೀವು ವಸ್ತುಗಳು, ಜನರು ಅಥವಾ ಆಲೋಚನೆಗಳ ಮೇಲಿನ ನಿಮ್ಮ ಬಾಂಧವ್ಯವನ್ನು ಬಿಟ್ಟುಬಿಡುವ ಮೂಲಕ ಹೆಚ್ಚು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅಹಂಕಾರವು ಎಂದಿಗೂ ತೃಪ್ತಿಗೊಳ್ಳುವುದಿಲ್ಲ. ಅದು ಯಾವಾಗಲೂ ಹೆಚ್ಚು ಖ್ಯಾತಿ, ಉತ್ತಮ ಗೌರವ ಮತ್ತು ಹೆಚ್ಚಿನ ಗುರುತನ್ನು ಬಯಸುತ್ತದೆ. ಇದೇ ಕಾರಣದಿಂದಾಗಿ ನೀವು ಎಂದಿಗೂ ಭಾವನಾತ್ಮಕವಾಗಿ ಬಲಶಾಲಿಯಾಗಲು ಸಾಧ್ಯವಾಗುವುದಿಲ್ಲ. ಅಹಂಕಾರವನ್ನು ಕೊನೆಗೊಳಿಸಿ ಮತ್ತು ಭಾವನಾತ್ಮಕವಾಗಿ ಬಲಶಾಲಿಯಾಗಲು ನಿಮ್ಮ ಅನುಮಾನಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ನೀವು ಸಮಯ ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಎಲ್ಲಾ ಅನುಮಾನಗಳನ್ನು ನಿವಾರಿಸಿದಾಗ ನೀವು ತೃಪ್ತರಾಗುತ್ತೀರಿ ಮತ್ತು ಭಾವನಾತ್ಮಕವಾಗಿ ಶಾಂತವಾಗಿರಲು ಸಾಧ್ಯವಾಗುತ್ತದೆ. 3. ಭಾವನೆಗಳ ಸ್ವರೂಪ, ದಿ ನೇಚರ್ ಆಫ್ ಇಮೋಷನ್ಸ್. ನಮ್ಮ ಭಾವನೆಗಳು ಪ್ರತಿಕ್ಷಣವೂ ಬದಲಾಗುತ್ತಿರುತ್ತವೆ. ಕೆಲವೊಮ್ಮೆ ನೀವು ಸಂತೋಷವಾಗಿರುತ್ತೀರಿ ಮತ್ತು ಕೆಲವೊಮ್ಮೆ ದುಃಖಿತರಾಗಿರುತ್ತೀರಿ. ಆದರೆ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು. ನೀವು ಪ್ರತಿಕ್ಷಣವೂ ಸಂತೋಷವಾಗಿರಲು ನಿರೀಕ್ಷಿಸಿದರೆ ನೀವು ವೈಫಲ್ಯಕ್ಕೆ ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದೀರಿ ಎಂದರ್ಥ. ಏಕೆಂದರೆ ಸತ್ಯ ಏನೆಂದರೆ ನಮ್ಮ ಭಾವನೆಗಳು ಬದಲಾಗುತ್ತಲೇ ಇರುತ್ತವೆ. ಆದ್ದರಿಂದ ನೀವು ಕೆಲವೊಮ್ಮೆ ಸಂತೋಷದಿಂದಿದ್ದರೆ ಕೆಲವೊಮ್ಮೆ ಸ್ವಲ್ಪ ದುಃಖಿತರಾಗುವುದು ಸಹಜ. ನಾವು ಆಗಲೇ ಚರ್ಚಿಸಿದಂತೆ ನಿಮ್ಮ ನಕಾರಾತ್ಮಕ ಭಾವನೆಗಳು ಕೆಟ್ಟದ್ದಲ್ಲ, ಅವು ಸಹಾಯಕವಾಗಬಹುದು. ನೀವು ಎತ್ತರಕ್ಕೆ ಹೋಗುವ ಮೊದಲು ಕೆಲವೊಮ್ಮೆ ಕೆಳಗೆ ನೋಡುವ ಅವಶ್ಯಕತೆ ಇರುತ್ತದೆ. ವಿಶ್ವದ ಅತ್ಯಂತ ಬಲಿಷ್ಠ ವ್ಯಕ್ತಿಗಳು ಸಹ ಕೆಲವೊಮ್ಮೆ ದುಃಖಿತರಾಗುತ್ತಾರೆ. ಉದಾಹರಣೆಗೆ, ಎಲೋನ್ ಮಸ್ಕ್ ಅವರು ಮಾನಸಿಕವಾಗಿ ಕುಸಿಯುತ್ತೇನೆಂದು ಎಂದಿಗೂ ಯೋಚಿಸಿರಲಿಲ್ಲ, ಆದರೆ ಅದು ಸಂಭವಿಸಿತು ಮತ್ತು ಅವರು ಅದರಿಂದ ಹೊರಬಂದರು. ನಕಾರಾತ್ಮಕ ಭಾವನೆಗಳು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಉದ್ದೇಶವನ್ನು ಪೂರೈಸಲು ನಮಗೆ ಸಹಾಯ ಮಾಡುತ್ತವೆ. ನೀವು ಅವುಗಳನ್ನು ನೋಡಲು ಮತ್ತು ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಅವು ನಿಮ್ಮ ಬಗ್ಗೆ ಕೆಲವು ಸಕಾರಾತ್ಮಕ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತವೆ. ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ತೊಂದರೆಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತವೆ. ನಿಮಗೆ ದುಃಖ ಉಂಟುಮಾಡುವ ವಿಷಯಗಳನ್ನು ನೀವು ದೂರ ಮಾಡಬೇಕು ಮತ್ತು ನಿಮಗೆ ಶಕ್ತಿ ಮತ್ತು ಸಂತೋಷವನ್ನು ನೀಡುವ ವಿಷಯಗಳಿಗೆ ಹೆಚ್ಚು ಗಮನ ನೀಡಬೇಕು. ಆಗ ನೀವು ನಿಮ್ಮ ಭಾವನೆಗಳನ್ನು ಸಕಾರಾತ್ಮಕ ರೀತಿಯಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ನಕಾರಾತ್ಮಕ ಭಾವನೆಯನ್ನು ನೀವು ಅನುಭವಿಸಿದಾಗ ಅದರ ಕಡೆಗೆ ಗಮನ ಕೊಡಿ. ಇದರಿಂದ ನಿಮಗೆ ನಿಜವಾದ ಸಮಸ್ಯೆ ಏನು ಎಂಬುದು ತಿಳಿಯುತ್ತದೆ. ಆಗ ನೀವು ಆತುರದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೇ ಅಥವಾ ಶಾಂತವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೇ ಎಂದು ನಿರ್ಧರಿಸಬಹುದು. ಈ ರೀತಿಯಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ನೀವು ಪ್ರತಿ ತೊಂದರೆಯನ್ನು ಎದುರಿಸಬಹುದು. ಭಾವನೆಗಳು ಬರುತ್ತವೆ ಮತ್ತು ಹೋಗುತ್ತವೆ ಎಂಬುದನ್ನು ಒಪ್ಪಿಕೊಳ್ಳುವುದು ಒಂದು ಪ್ರಮುಖ ಪಾಠ. ನೀವು ಈಗ ಏನು ಅನುಭವಿಸುತ್ತಿದ್ದೀರೋ ಅದು ಶಾಶ್ವತವಾಗಿ ಇರುವುದಿಲ್ಲ. 4. ಭಾವನೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಮ್ಮ ಭಾವನೆಗಳು ತುಂಬಾ ಬಲವಾಗಿರುತ್ತವೆ ಮತ್ತು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ನೀವು ಹೇಗೆ ಭಾವಿಸುತ್ತೀರಿ, ಏನು ಮಾಡುತ್ತೀರಿ, ಇತರರೊಂದಿಗೆ ಹೇಗೆ ವರ್ತಿಸುತ್ತೀರಿ, ಇವೆಲ್ಲವೂ ನಿಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಅನೇಕ ಭಾವನೆಗಳನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತೀರಿ. 1. ನಿದ್ರೆಯ ಪ್ರಭಾವ, ಇಂಪ್ಯಾಕ್ಟ್ ಆಫ್ ಸ್ಲೀಪ್. ನಿದ್ರೆಯ ಕೊರತೆಯು ನಕಾರಾತ್ಮಕ ಭಾವನೆಗಳಿಗೆ ಒಂದು ಪ್ರಮುಖ ಕಾರಣ. ನಿದ್ರೆಯ ಕೊರತೆಯು ಮನಸ್ಥಿತಿಯ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನೀವು ಕೋಪ, ದುಃಖ ಮತ್ತು ಕಿರಿಕಿರಿಯಂತಹ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುತ್ತೀರಿ. ಸಂಶೋಧನೆಯ ಪ್ರಕಾರ ರಾತ್ರಿಯಲ್ಲಿ 7 ರಿಂದ 9 ಗಂಟೆಗಳ ನಡುವೆ ಮಲಗುವ ಜನರಿಗೆ ಹೋಲಿಸಿದರೆ 6 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವ ಜನರಲ್ಲಿ ಸಾವಿನ ಅಪಾಯವು
13% ಹೆಚ್ಚಾಗಿರುತ್ತದೆ. ನೀವು 6 ಗಂಟೆಗಳಿಗಿಂತ ಕಡಿಮೆ ಮಲಗುತ್ತಿದ್ದರೆ ತಕ್ಷಣವೇ ನಿಮ್ಮ ನಿದ್ರೆಯನ್ನು ಸುಧಾರಿಸಲು ಈ ಕೆಳಗಿನ ವಿಧಾನಗಳನ್ನು ಬಳಸಿ. ನಿಮ್ಮ ಮಲಗುವ ಕೋಣೆಗೆ ಗಾಢ ಬಣ್ಣ ಬಳಿಯಿರಿ. ಅಧ್ಯಯನಗಳು ತೋರಿಸುವಂತೆ ಕೋಣೆ ಗಾಢವಾದ ಬಣ್ಣವನ್ನು ಹೊಂದಿದ್ದರೆ ನಿದ್ರೆ ಉತ್ತಮವಾಗಿರುತ್ತದೆ. ನೀವು ದಪ್ಪ ಪರದೆಗಳನ್ನು ಸಹ ಬಳಸಬಹುದು. ರಾತ್ರಿ ತಡವಾಗಿ ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು, ಟಿವಿ ಮುಂತಾದ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸುವುದನ್ನು ತಪ್ಪಿಸಿ. ನಮ್ಮ ಸಣ್ಣ ಎಲೆಕ್ಟ್ರಾನಿಕ್ ಉಪಕರಣಗಳು ಸಹ ಮೆದುಳಿನ ಸಮತೋಲನವನ್ನು ಹಾಳು ಮಾಡುತ್ತವೆ ಮತ್ತು ಹೆಚ್ಚು ಹೊತ್ತು ಎಚ್ಚರವಾಗಿರಲು ಪ್ರೋತ್ಸಾಹಿಸುತ್ತವೆ. ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಿ ಮಲಗುವಾಗ ಯಾವುದೇ ಕೆಲಸದ ಬಗ್ಗೆ ಯೋಚಿಸಬೇಡಿ. ಹಾಸಿಗೆಗೆ ಹೋಗುವ 2 ಗಂಟೆಗಳ ಮೊದಲು ಹೆಚ್ಚು ನೀರು ಕುಡಿಯಬೇಡಿ. 2. ದೇಹದ ಭಾಷೆ ಮತ್ತು ಭಂಗಿಯ ಬಳಕೆ. ಬಾಡಿ ಲ್ಯಾಂಗ್ವೇಜ್ ಅಂಡ್ ಪಾಶ್ಚರ್. ಏಮಿ ಕಡಿ ಹೇಳಿದಂತೆ, ನಮ್ಮ ದೇಹವು ನಮ್ಮ ಮನಸ್ಸನ್ನು ಬದಲಾಯಿಸುತ್ತದೆ. ನಮ್ಮ ಮನಸ್ಸು ನಮ್ಮ ವರ್ತನೆಯನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ವರ್ತನೆ ನಮ್ಮ ಫಲಿತಾಂಶಗಳನ್ನು ಬದಲಾಯಿಸುತ್ತದೆ. ಇದೇ ರೀತಿ ನಿಮ್ಮ ದೇಹದ ಭಾಷೆ ಮತ್ತು ದೇಹದ ಭಂಗಿಯನ್ನು ಬದಲಾಯಿಸುವ ಮೂಲಕ ನೀವು ಆತ್ಮವಿಶ್ವಾಸ ಮತ್ತು ಸಂತೋಷದಿಂದ ಇರುತ್ತೀರಿ. ನೀವು ಆತ್ಮವಿಶ್ವಾಸ ಅಥವಾ ಸಂತೋಷದಿಂದ ಇರುವಾಗ ನೀವು ನಿಮ್ಮ ದೇಹಕ್ಕೆ ಹೆಚ್ಚಿನ ಗೌರವವನ್ನು ನೀಡುತ್ತೀರಿ. ಇದರಿಂದ ಸಂತೋಷ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಾಗುತ್ತವೆ. ಏಮಿ ಕಡ್ಡಿ ಅವರು ನಡೆಸಿದ ಒಂದು ಪ್ರಯೋಗದಲ್ಲಿ ಕೇವಲ 2 ನಿಮಿಷಗಳ ಕಾಲ ಅಧಿಕ ಶಕ್ತಿಯ ಭಂಗಿಯನ್ನು ಹೈಪವರ್ ಪಾಶ್ಚರ್ ಅಳವಡಿಸಿಕೊಂಡ ಪಾಲ್ಗೊಳ್ಳುವವರು ಆತ್ಮವಿಶ್ವಾಸ ಮತ್ತು ಶಕ್ತಿಶಾಲಿ ಜನರ ಲಕ್ಷಣಗಳನ್ನು ತೋರಿಸಿದರು. ಅವರ ಹಾರ್ಮೋನುಗಳ ಬದಲಾವಣೆಯನ್ನು ಗಮನಿಸಿದಾಗ 7 ನಿಮಿಷಗಳ ಈ ಭಂಗಿಯ ನಂತರ ಟೆಸ್ಟಾಸ್ಟ್ರೋನ್ 25% ಹೆಚ್ಚಾಗಿದೆ ಮತ್ತು ಕಾರ್ಟಿಸಾಲ್ 10% ಕಡಿಮೆಯಾಗಿದೆ. ಇದಕ್ಕೆ ವಿರುದ್ಧವಾಗಿ 2 ನಿಮಿಷಗಳ ಕಡಿಮೆ ಶಕ್ತಿಯ ಭಂಗಿಯನ್ನು ಲೋ ಪವರ್ ಪಾಶ್ಚರ್ ಅಳವಡಿಸಿಕೊಂಡ ನಂತರ ಟೆಸ್ಟೋಸ್ಟೆರಾನ್ 10% ಹೆಚ್ಚಳ ಕಂಡುಬಂದಿದೆ. ಇದು ಸ್ಪಷ್ಟವಾಗಿ ತೋರಿಸುತ್ತದೆ, ನಿಮ್ಮ ಭಂಗಿ ಮತ್ತು ಮುಖಭಾವವನ್ನು ಬದಲಾಯಿಸುವ ಮೂಲಕ ನೀವು ಅನುಭವಿಸುವ ರೀತಿಯನ್ನು ಬದಲಾಯಿಸಬಹುದು. ಇದರೊಂದಿಗೆ ನೀವು ಪ್ರತಿದಿನ ವ್ಯಾಯಾಮ ಮಾಡಿದರೆ ನಿಮ್ಮ ದೇಹದ ಜೊತೆಗೆ ನಿಮ್ಮ ಮನಸ್ಥಿತಿಯು ಉತ್ತಮಗೊಳ್ಳುತ್ತದೆ. ಆದ್ದರಿಂದ ಪ್ರತಿದಿನ ಕನಿಷ್ಠ 10 ನಿಮಿಷದಿಂದ 30 ನಿಮಿಷಗಳವರೆಗೆ ವ್ಯಾಯಾಮ ಮಾಡಲು ಮರೆಯಬೇಡಿ. 3. ಆಲೋಚನೆಗಳ ಬಳಕೆ. ಯೂಸ್ ಆಫ್ ಥಾಟ್ಸ್. ನೀವು ದಿನವಿಡೀ ಯಾವುದನ್ನು ಯೋಚಿಸುತ್ತಿರುತ್ತೀರೋ ಕೊನೆಗೆ ನೀವೇ ಅದೇ ಆಗುತ್ತೀರಿ ಎಂಬುದನ್ನು ಮತ್ತೆ ನೆನಪಿಸಿಕೊಳ್ಳಿ. ಹಾಗಾಗಿ ನೀವು ನಿಜವಾಗಿಯೂ ಏನು ಮಾಡಲು ಬಯಸುತ್ತೀರೋ ಅದನ್ನೇ ಯೋಚಿಸಿ. ಇದಕ್ಕಾಗಿ ಧ್ಯಾನ, ಮೆಡಿಟೇಷನ್ ಅನ್ನು ಬಳಸಿ. ಪ್ರತಿದಿನ ಸಂಪೂರ್ಣವಾಗಿ ಧ್ಯಾನ ಮಾಡುವುದರಿಂದ ನಿಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರಬಹುದು. ಕೃತಜ್ಞತೆ, ಉತ್ಸಾಹ ಅಥವಾ ಸಂತೋಷದಂತಹ ಸಕಾರಾತ್ಮಕ ಭಾವನೆಗಳೊಂದಿಗೆ ಬದುಕಲು ದೃಶ್ಯೀಕರಣವನ್ನು ವಿಜುವಲೈಸೇಷನ್ ಬಳಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮೆದುಳು ಹೆಚ್ಚು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಲು ಸಿದ್ಧವಾಗುತ್ತದೆ. ನಿಮ್ಮ ಆಲೋಚನೆಗಳನ್ನು ಬಳಸಿಕೊಂಡು ನೀವು ವಿಷಯಗಳನ್ನು ನೋಡುವ ಮತ್ತು ಅನುಭವಿಸುವ ವಿಧಾನವನ್ನು ಬದಲಾಯಿಸಲು ಸಾಧ್ಯವಾಗುವ ಒಂದು ಶಕ್ತಿಯಿದೆ. 4. ಪದಗಳ ಬಳಕೆ. ಯೂಸ್ ಆಫ್ ವರ್ಡ್ಸ್. ನಿಮ್ಮ ಆಲೋಚನೆಗಳು, ಪದಗಳು ಮತ್ತು ವರ್ತನೆಗಳು ಒಂದಕ್ಕೊಂದು ಸಂಪರ್ಕ ಹೊಂದಿವೆ ಮತ್ತು ಪರಸ್ಪರ ಪ್ರಭಾವ ಬೀರುತ್ತವೆ. ನೀವು ಅನಿಶ್ಚಿತತೆಯೊಂದಿಗೆ ಯಾವುದಾದರೂ ಕೆಲಸವನ್ನು ಮಾಡಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ನೀವು ದೃಢವಾದ ಉದ್ದೇಶದಿಂದ ಏನನ್ನಾದರೂ ಮಾಡಿದಾಗ ಆತ್ಮವಿಶ್ವಾಸ ಮತ್ತು ಗಮನ ಹೆಚ್ಚಾಗುತ್ತದೆ. ಇದರಿಂದ ಫಲಿತಾಂಶದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ದೃಢ ಸಂಕಲ್ಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಿಮ್ಮನ್ನು ಅನುಮಾನಿಸುವ ಪದಗಳನ್ನು ಆತ್ಮವಿಶ್ವಾಸದಿಂದಿರುವಂತೆ ಮಾಡುವ ಪದಗಳೊಂದಿಗೆ ಬದಲಾಯಿಸಿ. ಆಗಬಹುದು, ಬಹುಶಃ, ಎಲ್ಲವೂ ಸರಿಯಾದರೆ ಆಗಬಹುದು ಎಂಬಂತಹ ಪದಗಳನ್ನು ಆದಷ್ಟು ತಪ್ಪಿಸಲು ಪ್ರಯತ್ನಿಸಿ. ಬದಲಿಗೆ ನಾನು ಮಾಡುತ್ತೇನೆ, ನಾನು ಮಾಡಬಲ್ಲೆ, ಖಂಡಿತ, ಸಹಜವಾಗಿ, ಖಚಿತವಾಗಿ ಎಂಬಂತಹ ಪದಗಳನ್ನು ಬಳಸಿ. ಈ ರೀತಿಯ ಸಕಾರಾತ್ಮಕ ಪದಗಳನ್ನು ಬಳಸುವುದರಿಂದ ನೀವು ಸಕಾರಾತ್ಮಕವಾಗಿರಬಹುದು. 5. ಉಸಿರಾಟದ ನಿಯಂತ್ರಣ. ಬ್ರೆತ್ ಕಂಟ್ರೋಲ್. ಆಹಾರವಿಲ್ಲದೆ 2 ದಿನ ಬದುಕಬಹುದು, ಆದರೆ ಉಸಿರಾಡದೆ ಕೆಲವೇ ನಿಮಿಷಗಳು ಬದುಕಲು ಸಾಧ್ಯವಿಲ್ಲ. ಆದರೂ ಸರಿಯಾಗಿ ಉಸಿರಾಡುವುದು ಹೇಗೆ ಎಂದು ಅನೇಕರಿಗೆ ತಿಳಿದಿಲ್ಲ. ಆದ್ದರಿಂದ ಅವರು ನಕಾರಾತ್ಮಕ ಭಾವನೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸರಿಯಾಗಿ ಉಸಿರಾಡುವುದರಿಂದ ನಿಮಗೆ ಅನೇಕ ರೀತಿಯಲ್ಲಿ ಪ್ರಯೋಜನವಾಗುತ್ತದೆ. ಉಸಿರಾಟವನ್ನು ನಿಧಾನಗೊಳಿಸುವುದರಿಂದ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗುರು ಚರಣ್ ಸಿಂಗ್ ಖಾಲ್ಸಾ ಮತ್ತು ಯೋಗಿ ಭಜನ್ ಅವರು ನಿಧಾನವಾದ ಉಸಿರಾಟದ ಹಲವಾರು ಪ್ರಯೋಜನಗಳನ್ನು ವಿವರಿಸಿದ್ದಾರೆ. ಪ್ರತಿ ನಿಮಿಷಕ್ಕೆ 8 ಉಸಿರಾಟದ ಚಕ್ರಗಳು. ಇವು ಒತ್ತಡದಿಂದ ಪರಿಹಾರ ಮತ್ತು ಅರಿವನ್ನು ಹೆಚ್ಚಿಸುತ್ತವೆ. ಪ್ರತಿ ನಿಮಿಷಕ್ಕೆ 4 ಉಸಿರಾಟದ ಚಕ್ರಗಳು. ಇವು ಅರಿವಿನ ತೀವ್ರತೆಯನ್ನು ಹೆಚ್ಚಿಸುತ್ತವೆ ಮತ್ತು ಭಾವನೆಗಳನ್ನು ವೃದ್ಧಿಸುತ್ತವೆ. ಪ್ರತಿ ನಿಮಿಷಕ್ಕೆ ಕೇವಲ 1 ಉಸಿರಾಟದ ಚಕ್ರ. ಇದು ಮೆದುಳಿನಲ್ಲಿರುವ ಚಿಂತೆ ಮತ್ತು ಭಯವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಮತ್ತು ಉಸಿರಾಟದ ಪ್ರಯೋಜನಗಳನ್ನು ಪ್ರಾಯೋಗಿಕವಾಗಿ ಅರ್ಥಮಾಡಿಕೊಳ್ಳಲು ಈ ಉಸಿರಾಟದ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಮೂಲಕ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುತ್ತದೆ. 5. ನಿಮ್ಮ ಭಾವನೆಗಳನ್ನು ಹೇಗೆ ಬದಲಾಯಿಸುವುದು. ಭಾವನೆಗಳನ್ನು ಬದಲಾಯಿಸಲು ಭಾವನೆಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು. ನಿಮ್ಮ ಮನಸ್ಸಿನಿಂದ ನೀವು ಎಷ್ಟು ಹೆಚ್ಚು ದುಃಖಿತರಾಗುತ್ತೀರೋ ಅಷ್ಟೇ ಹೆಚ್ಚು ದುಃಖವನ್ನು ಅನುಭವಿಸುತ್ತೀರಿ. ನೀವು ಸತ್ಯವನ್ನು ಎಷ್ಟು ಹೆಚ್ಚು ಒಪ್ಪಿಕೊಳ್ಳುತ್ತೀರೋ ಅಷ್ಟೇ ಕಡಿಮೆ ನೋವನ್ನು ಅನುಭವಿಸುತ್ತೀರಿ.
ನಮ್ಮ ಭಾವನೆಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ಭಾವನೆಗಳು ಎರಡು ರೀತಿಯವು. ಒಂದು, ನೀವು ಅನಗತ್ಯ ಕಲ್ಪನೆಗಳಿಂದ ಇಮ್ಯಾಜಿನೇಷನ್ನಿಂದ ಸೃಷ್ಟಿಸುವ ಭಾವನೆಗಳು. ಎರಡು, ನೀವು ಯೋಚಿಸಿ ಮತ್ತು ಗುರುತಿಸಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುಹಾಕುವ ಭಾವನೆಗಳು. ಅಂದರೆ ಒಂದೇ ಯೋಚನೆಯು ಪದೇ ಪದೇ ಬಂದಾಗ ಅದು ಬಲವಾದ ಭಾವನೆಯಾಗಿ ಮಾರ್ಪಡುತ್ತದೆ. ಮತ್ತು ನೀವು ಯಾವುದೇ ವಿಷಯದ ಬಗ್ಗೆ ಕಡಿಮೆ ಯೋಚಿಸಲು ಪ್ರಾರಂಭಿಸಿದಾಗ ನಿಮ್ಮ ಭಾವನೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಈ ರೀತಿಯಲ್ಲಿ ಭಾವನೆಗಳು ರೂಪುಗೊಳ್ಳುತ್ತವೆ ಮತ್ತು ಬದಲಾಗುತ್ತವೆ. ಜನರು ನಿಮ್ಮ ಭಾವನೆಗಳ ಮೂಲಕವೇ ನಿಮ್ಮನ್ನು ಗುರುತಿಸುತ್ತಾರೆ ಎಂಬುದನ್ನು ನೆನಪಿಡಿ, ಏಕೆಂದರೆ ಅವುಗಳ ಮೂಲಕವೇ ನೀವು ವರ್ತಿಸುತ್ತೀರಿ. ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ, ಸಕಾರಾತ್ಮಕ ಭಾವನೆಗಳನ್ನು ಸೃಷ್ಟಿಸಿ, ಮತ್ತು ಆಗ ನೀವು ಜನರ ಮುಂದೆ ಉತ್ತಮವಾಗಿ ವರ್ತಿಸಲು ಸಾಧ್ಯವಾಗುತ್ತದೆ. ಇದನ್ನು ಮಾಡಲು ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಡಿ. ಹಿಂದಿನ ನಕಾರಾತ್ಮಕ ಭಾವನೆಗಳ ಮೇಲೆ ಗಮನ ನೀಡಬೇಡಿ. ಬದಲಿಗೆ ಸಕಾರಾತ್ಮಕ ಘಟನೆಗಳನ್ನು ನೆನಪಿಸಿಕೊಳ್ಳಿ. ಇಂದು ನಿಮಗೆ ಸಕಾರಾತ್ಮಕತೆ ಮತ್ತು ಸಂತೋಷವನ್ನು ನೀಡುವ ಭಾವನೆಗಳನ್ನು ಸ್ವೀಕರಿಸಿ. ನಿಮ್ಮ ಭಾವನೆಗಳನ್ನು ಹರಿಯಬಿಡಿ. 6. ಭಾವನೆಗಳನ್ನು ಬಿಟ್ಟುಬಿಡುವುದು. ಲೆಟಿಂಗ್ ಗೋ ಆಫ್ ಇಮೋಷನ್ಸ್. ಸಂತೋಷವಾಗಿರಲು ನಿಮ್ಮ ಕೋಪ, ಕಹಿ ಮತ್ತು ಇತರ ನಕಾರಾತ್ಮಕ ಭಾವನೆಗಳನ್ನು ದಮನ ಮಾಡುವುದು ಎಷ್ಟು ಹಾನಿಕಾರಕ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಈ ಭಾವನೆಗಳು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ಕೋಪ ಬಂದಾಗ ನಿಮ್ಮ ದೇಹದಲ್ಲಿ ಏನಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಹೃದಯ ಬಡಿತ ಹೆಚ್ಚಾಗುತ್ತದೆ, ಕೈಗಳಲ್ಲಿ ಬೆವರು ಕಾಣಿಸಿಕೊಳ್ಳುತ್ತದೆ, ದೇಹ ಬಿಸಿಯಾಗುತ್ತದೆ ಮತ್ತು ಯಾವುದರ ಮೇಲೂ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದಿರುವುದು ಬಹಳ ಮುಖ್ಯ. ಮೊದಲಿಗೆ ನಿಮ್ಮ ಭಾವನೆಗಳನ್ನು ನಿಮ್ಮಿಂದ ಬೇರ್ಪಡಿಸಿ ಮತ್ತು ಅವುಗಳನ್ನು ಪರೀಕ್ಷಿಸಿ. ಉದಾಹರಣೆಗೆ, ಪೆನಿ ಎಂಬುವವರ ಕಥೆಯಿದೆ. ಆಕೆ ಕೆಲಸದಲ್ಲಿ 3ನೇ ಬಾರಿಗೆ ಸುಧಾರಣೆಯ ಬಗ್ಗೆ ಕೇಳಿದಾಗ ತನಗೆ ತಾನೇ ಮೂರ್ಖಳಂತೆ ಅನಿಸಿತು. ತಾನು ಈ ಕೆಲಸಕ್ಕೆ ಮತ್ತು ಸ್ಥಾನಕ್ಕೆ ಅರ್ಹಳಲ್ಲ ಎಂದು ಅನಿಸಿತು. ಇದು ಸಾಮಾನ್ಯ ಪ್ರತಿಕ್ರಿಯೆಯಾಗಿತ್ತು. ಆದರೆ ಪೆನಿ ಈ ಭಾವನೆಯಿಂದ ತನ್ನನ್ನು ತಾನು ಬೇರ್ಪಡಿಸಲು ನಿರ್ಧರಿಸಿದಳು. ಅವಳು ತನ್ನೊಂದಿಗೆ, ನನಗೆ ಮೂರ್ಖಳಂತೆ ಅನಿಸುತ್ತಿದೆ, ಆದರೆ ನಾನು ಮೂರ್ಖಳಲ್ಲ ಎಂದು ಹೇಳಿಕೊಂಡಳು. ನಮ್ಮ ಭಾವನೆಗಳನ್ನು ನಮ್ಮೊಂದಿಗೆ ಜೋಡಿಸಿ ನೋಡುವ ಅಥವಾ ಅವುಗಳನ್ನು ಬೇರೆ ವಸ್ತುವಾಗಿ ನೋಡುವ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಭಾವನೆಗಳಿಗೆ ಲೇಬಲ್ ನೀಡಿ ಮತ್ತು ಅವುಗಳನ್ನು ಬಿಟ್ಟುಬಿಡಿ. ನಿಮ್ಮ ಭಾವನೆಗಳನ್ನು ತಾತ್ಕಾಲಿಕ ವಸ್ತುಗಳೆಂದು ಪರಿಗಣಿಸಿ, ಬಟ್ಟೆಯಂತೆ. ನೀವು ಅವುಗಳನ್ನು ಧರಿಸುತ್ತೀರಿ ಮತ್ತು ನಂತರ ಬದಲಾಯಿಸುತ್ತೀರಿ. ನಿಮ್ಮ ಭಾವನೆಗಳು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ. ನಾನು ದುಃಖಿತನಾಗಿದ್ದೇನೆ ಎಂದು ಹೇಳುವ ಬದಲು ನಾನು ದುಃಖವನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳುವ ಮೂಲಕ ನಿಮ್ಮ ಭಾವನೆಗಳನ್ನು ನೋಡುವ ವಿಧಾನವನ್ನು ಬದಲಾಯಿಸಿ. ಈ ಬದಲಾವಣೆಯು ನಿಮ್ಮ ಮತ್ತು ನಿಮ್ಮ ಭಾವನೆಗಳ ನಡುವೆ ಅಂತರವನ್ನು ಸೃಷ್ಟಿಸುತ್ತದೆ. ಇದರಿಂದ ಅವುಗಳಿಂದ ದೂರವಾಗುವುದು ಸುಲಭವಾಗುತ್ತದೆ. ನಾವು 2 ಕಾರಣಗಳಿಗಾಗಿ ನಮ್ಮ ಭಾವನೆಗಳನ್ನು ಅವಲಂಬಿಸುತ್ತೇವೆ. 1, ನಾವು ನಮಗೆ ಹೇಳುವ ಕಥೆಗಳನ್ನು ಇದು ಬಲಪಡಿಸುತ್ತದೆ. ನಾವು ದುಃಖಿತರಾದಾಗ ನಾವು ಹೆಚ್ಚು ದುಃಖವನ್ನು ಅನುಭವಿಸಲು ಬಯಸುತ್ತೇವೆ. ದುಃಖಕರ ಸಂಗತಿಯೆಂದರೆ ಹೆಚ್ಚಿನ ಜನರು ತಮ್ಮನ್ನು ತಾವು ನೋಯಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. 2, ನಮ್ಮ ಭಾವನೆಗಳಿಲ್ಲದೆ ನಾವು ಅಪೂರ್ಣವೆಂದು ಭಾವಿಸುತ್ತೇವೆ. ಆದರೆ ಇದು ನಿಜವೇ? ನಾವು ನಮ್ಮ ಭಾವನೆಗಳಿಗೆ ನಮ್ಮನ್ನು ಜೋಡಿಸುತ್ತಿರುವವರೆಗೆ ನಾವು ತೊಂದರೆಯಲ್ಲಿರುತ್ತೇವೆ. ಸೆಡೋನಾ ವಿಧಾನ, ದಿ ಸೆಡೋನಾ ಮೆಥಡ್, ಭಾವನೆಗಳನ್ನು ಬಿಟ್ಟು ಬಿಡಲು ಹೆಲ್ ಡೆಸ್ಕಿನ್ ಅವರ ಪುಸ್ತಕದಲ್ಲಿರುವ ಒಂದು ಪರಿಕಲ್ಪನೆಯಾದ ದಿ ಸೆಡೋನಾ ಮೆಥಡ್ ಅನ್ನು ಕಲಿಯಿರಿ. ಇದು 3 ವಿಭಿನ್ನ ವಿಧಾನಗಳಲ್ಲಿ ನಿಮ್ಮ ಭಾವನೆಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. 1, ನಿಮ್ಮ ಭಾವನೆಗಳನ್ನು ಹಿಡಿದಿಡಬೇಡಿ. ನಕಾರಾತ್ಮಕ ಭಾವನೆಗಳನ್ನು ಎಂದಿಗೂ ಹಿಡಿದಿಟ್ಟುಕೊಳ್ಳಬಾರದು. ಅವುಗಳನ್ನು ಬಿಟ್ಟುಬಿಡಿ. 2, ಆ ಭಾವನೆಗಳಿಗೆ ನಿಮ್ಮ ಜೀವನದಲ್ಲಿ ಸ್ಥಳಾವಕಾಶ ನೀಡಲು ಅವಕಾಶ ನೀಡಿ. ಇದು ನೀವು ಅನುಭವಿಸುತ್ತಿರುವುದನ್ನು ಸ್ವೀಕರಿಸುತ್ತದೆ, ಆದರೆ ಅವುಗಳಿಗೆ ಅಂಟಿಕೊಳ್ಳುವುದಿಲ್ಲ. ನೀವು ಅವುಗಳನ್ನು ನಿಮ್ಮ ಗುರುತನ್ನಾಗಿ ಮಾಡುವುದಿಲ್ಲ. ನೀವು ಅವುಗಳನ್ನು ಬರಲು ಬಿಡುತ್ತೀರಿ. 3, ಅವುಗಳನ್ನು ಸ್ವಾಗತಿಸಿ. ಇದರಲ್ಲಿ ನೀವು ಯಾವುದೇ ನಿರ್ಣಯವಿಲ್ಲದೆ ನಿಮ್ಮ ಭಾವನೆಗಳನ್ನು ಸ್ವೀಕರಿಸುತ್ತೀರಿ. ಅವುಗಳನ್ನು ಹತ್ತಿರದಿಂದ ನೋಡುವುದರಿಂದ ಈ ಭಾವನೆಗಳು ಎಲ್ಲಿಂದ ಬರುತ್ತಿವೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಸೆಡೋನಾ ವಿಧಾನದ ಪ್ರಕಾರ ನಿಮ್ಮ ಭಾವನೆಗಳನ್ನು ಬಿಟ್ಟು ಬಿಡಲು ನೀವು ಈ 5 ಹಂತಗಳನ್ನು ಅಳವಡಿಸಿಕೊಳ್ಳಬಹುದು. ಹಂತ 1, ನೀವು ಕೆಲಸ ಮಾಡಲು ಬಯಸುವ ನಿರ್ದಿಷ್ಟ ಭಾವನೆಯ ಮೇಲೆ ಗಮನ ಕೇಂದ್ರೀಕರಿಸಿ. ಇದು ಬಹಳ ಆಳವಾದ ಭಾವನೆಯಾಗಿರಬೇಕೆಂದೇನಿಲ್ಲ. ಇದು ಸರಳವಾದ ಕಿರಿಕಿರಿ ಅಥವಾ ಸಣ್ಣ ಕೋಪವೂ ಆಗಿರಬಹುದು. ಹಂತ 2 ಮತ್ತು 3, ನೀವು ಆರಿಸಿದ ವಿಧಾನವನ್ನು ಅವಲಂಬಿಸಿ ನೀವು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬೇಕು. ಭಾವನೆಯನ್ನು ಬಿಟ್ಟು ಬಿಡಲು ನಾನು ಈ ಭಾವನೆಯನ್ನು ಬಿಟ್ಟು ಬಿಡಬಹುದೇ? ಮತ್ತು ನಾನು ಈ ಭಾವನೆಯನ್ನು ಬಿಟ್ಟು ಬಿಡುವೆನೇ? ಭಾವನೆಯು ಇಲ್ಲಿ ಉಳಿಯಲು ನಾನು ಈ ಭಾವನೆಯು ಇಲ್ಲಿರಲು ಅವಕಾಶ ನೀಡಬಹುದೇ? ಮತ್ತು ನಾನು ಈ ಭಾವನೆಯು ಇಲ್ಲಿರಲು ಅವಕಾಶ ನೀಡುವೆನೇ? ಭಾವನೆಯನ್ನು ಸ್ವಾಗತಿಸಲು ನಾನು ಈ ಭಾವನೆಯನ್ನು ಸ್ವಾಗತಿಸಬಹುದೇ? ಮತ್ತು ನಾನು ಈ ಭಾವನೆಯನ್ನು ಸ್ವಾಗತಿಸುವೆನೇ? ಪ್ರತಿ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಲು ಪ್ರಯತ್ನಿಸಿ. ಇಲ್ಲಿ ಯಾವುದೇ ತಪ್ಪು ಅಥವಾ ಸರಿಯಾದ ಉತ್ತರ ಇಲ್ಲ. ನೀವು ಏನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಂತರ ಆ ಭಾವನೆಯನ್ನು ಬಿಟ್ಟು ಬಿಡಲು ಒಂದು ಮಾರ್ಗವನ್ನು ಕಂಡುಹಿಡಿಯುವುದು ಇಲ್ಲಿನ ಉದ್ದೇಶ. ನೀವು ಒಂದು ಪ್ರಶ್ನೆಗೆ ಇಲ್ಲ ಎಂಬ ಉತ್ತರವನ್ನು ಕಂಡುಕೊಂಡರೆ
ನೀವು ಆ ಭಾವನೆಯನ್ನು ಬಿಟ್ಟುಬಿಡಲು ಸಾಧ್ಯವಾಗುತ್ತದೆ. ಹಂತ 4. ನಿಮ್ಮನ್ನೇ ಕೇಳಿಕೊಳ್ಳಿ, ಯಾವಾಗ? ನಿಮ್ಮ ಉತ್ತರ ಯಾವಾಗಲೂ ಈಗ ಆಗಿರಬೇಕು. ನೀವು ಈ ಭಾವನೆಯಿಂದ ತಕ್ಷಣವೇ ಮುಕ್ತಿ ಪಡೆಯಬೇಕು. ಯಾವುದೇ ನೆಪಗಳನ್ನು ಹೇಳಬೇಡಿ, ಅದನ್ನು ಬಿಡುಗಡೆ ಮಾಡಲೇಬೇಕು. ಹಂತ 5. ನೀವು ಗಮನ ಕೇಂದ್ರೀಕರಿಸಲು ಆರಿಸಿದ ಭಾವನೆಯು ಸಂಪೂರ್ಣವಾಗಿ ದೂರವಾಗುವವರೆಗೆ ಈ ಪ್ರಕ್ರಿಯೆಯನ್ನು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಪುನರಾವರ್ತಿಸಿ. ನೀವು ನಿಮ್ಮ ಭಾವನೆಗಳನ್ನು ಬಿಟ್ಟುಬಿಡಲು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡಾಗ ಭಾವನೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳನ್ನು ಹೇಗೆ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಹೊಸ ತಿಳುವಳಿಕೆಯನ್ನು ನೀವು ಪಡೆಯುತ್ತೀರಿ. 7. ನಿಮ್ಮ ವ್ಯಾಖ್ಯಾನವನ್ನು ಬದಲಾಯಿಸುವುದು. ಚೇಂಜಿಂಗ್ ಯೋರ್ ಇಂಟರ್ಪ್ರಿಟೇಷನ್. ನಿಮ್ಮ ಸಂತೋಷಕ್ಕೆ ಬಾಹ್ಯ ವಿಷಯಗಳು ಕೇವಲ 10% ಮಾತ್ರ ಕಾರಣ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ನಿಮ್ಮ ಆಸ್ತಿ, ಸಾಧನೆಗಳು ಮತ್ತು ಬಾಹ್ಯವಾಗಿ ನಿಮ್ಮ ಬಳಿ ಇರುವ ಎಲ್ಲವೂ ನಿಮ್ಮ ಸಂತೋಷದ ಮೇಲೆ ನೀವು ಭಾವಿಸುವಷ್ಟು ಪರಿಣಾಮ ಬೀರುವುದಿಲ್ಲ. ನಮ್ಮ ಗ್ರಹಿಕೆಗಳು ಅಥವಾ ನಂಬಿಕೆಗಳು ನಮ್ಮ ಭಾವನೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ನಾವು ನೋಡಬೇಕು. ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಕೆಲವು ಸಾಮಾನ್ಯ ನಂಬಿಕೆಗಳನ್ನು ಮತ್ತು ಅವುಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡೋಣ. 1. ಇದು ಒಂದು ಸಮಸ್ಯೆ ಎಂಬ ನಂಬಿಕೆ. ನಾವು ಯಾವುದೇ ಪರಿಸ್ಥಿತಿಯನ್ನು ಸಮಸ್ಯೆಯಾಗಿ ನೋಡಿದಾಗ ಅದು ನಮ್ಮ ಆತಂಕ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ. ಆದರೆ ಅದು ನಿಜವಾಗಿಯೂ ಸಮಸ್ಯೆಯಲ್ಲದಿದ್ದರೆ ಏನು ಮಾಡಬೇಕು? ಉದಾಹರಣೆಗೆ, ನಿಮಗೆ ಬಹುಶಃ ಕೆಲಸದಿಂದ ತೆಗೆದುಹಾಕಬಹುದು ಎಂದು ಕೇಳಿದಾಗ ಆರಂಭದಲ್ಲಿ ಅದು ದೊಡ್ಡ ಸಮಸ್ಯೆ ಎನ್ನಿಸಬಹುದು. ಆದರೆ ನೀವು ಅದನ್ನು ನಿಮ್ಮ ಕನಸಿನ ಕೆಲಸವನ್ನು ಹುಡುಕುವ ಅವಕಾಶ ಎಂದು ನೋಡಲು ಪ್ರಾರಂಭಿಸಿದರೆ ಆ ಹೊಸ ದೃಷ್ಟಿಕೋನವು ನಿಮ್ಮ ಆತಂಕವನ್ನು ಹೋಗಲಾಡಿಸಿ ಹೊಸ ಶಕ್ತಿಯನ್ನು ನೀಡುತ್ತದೆ. 2. ನಾನು ಮದುವೆಯಾಗಿ ಮಕ್ಕಳನ್ನು ಹೊಂದಬೇಕು ಎಂಬ ನಂಬಿಕೆ. ಈ ನಂಬಿಕೆಯನ್ನು ಹೆಚ್ಚಾಗಿ ನಮ್ಮ ಸಮಾಜ ಮತ್ತು ಕುಟುಂಬಗಳು ನಮ್ಮ ಮೇಲೆ ಹೇರುತ್ತವೆ. ಇತರರು ಹೀಗೆ ಹೇಳುತ್ತಿದ್ದಾರೆ ಎಂದ ಮಾತ್ರಕ್ಕೆ ನಾವು ಅದೇ ರೀತಿ ಮಾಡಬೇಕೆ? ಮದುವೆ ಮತ್ತು ಮಕ್ಕಳ ನಿರ್ಧಾರವು ನಮ್ಮದಾಗಿರಬೇಕು, ಸಾಮಾಜಿಕ ಒತ್ತಡದ ಫಲಿತಾಂಶವಾಗಿರಬಾರದು. 3. ಭವಿಷ್ಯದ ಬಗ್ಗೆ ಯೋಚಿಸಿ ನನಗೆ ಭಯವಾಗುತ್ತಿದೆ ಎಂಬ ನಂಬಿಕೆ. ಭವಿಷ್ಯದ ಚಿಂತೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತದೆ. ಮುಂದೆ ಏನಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ ಮತ್ತು ಈ ಅನಿಶ್ಚಿತತೆ ನಮ್ಮನ್ನು ಹೆದರಿಸುತ್ತದೆ. ಆದರೆ ಈ ಭಯದಲ್ಲಿ ಬದುಕುಳಿಯುವುದರಿಂದ ಯಾವುದೇ ಪ್ರಯೋಜನವಿದೆಯೇ? ಭವಿಷ್ಯದ ಬಗ್ಗೆ ಚಿಂತಿಸುವುದರಿಂದ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬದಲಿಗೆ ನಮಗೆ ಈಗಿರುವ ವರ್ತಮಾನದ ಮೇಲೆ ಗಮನ ಕೇಂದ್ರೀಕರಿಸಿ. 4. ಇದು ನನ್ನ ಅದೃಷ್ಟ ಎಂಬ ನಂಬಿಕೆ. ಕೆಲವೊಮ್ಮೆ ನಮ್ಮ ಪ್ರಕಾರ ವಿಷಯಗಳು ನಡೆಯದಿದ್ದಾಗ ನಾವು ನಮ್ಮ ಅದೃಷ್ಟವನ್ನು ದೂಷಿಸಲು ಪ್ರಾರಂಭಿಸುತ್ತೇವೆ. ಇದು ನಿಜವಾಗಿಯೂ ನಮ್ಮ ಅದೃಷ್ಟವೇ ಅಥವಾ ನಮ್ಮ ಗ್ರಹಿಕೆಗಳೇ ನಮಗೆ ಹಾಗೆ ಅನಿಸುವಂತೆ ಮಾಡುತ್ತಿವೆಯೇ? ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಕಲಿಯುವುದು ಬಹಳ ಮುಖ್ಯ. ನಿಮ್ಮ ಕ್ರಿಯೆಗಳಿಗೆ ನೀವೇ ಜವಾಬ್ದಾರರು ಎಂದು ಅರ್ಥಮಾಡಿಕೊಳ್ಳುವುದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವತ್ತ ನಿಮ್ಮನ್ನು ಪ್ರೇರೇಪಿಸುತ್ತದೆ. 5. ನಾನು ಯಾವಾಗಲೂ ಸರಿಯಾಗಬೇಕು ಎಂಬ ನಂಬಿಕೆ. ಈ ನಂಬಿಕೆಯು ನಮಗೆ ಹೆಚ್ಚು ಒತ್ತಡವನ್ನು ನೀಡುತ್ತದೆ. ನಾವು ಪ್ರತಿ ಪರಿಸ್ಥಿತಿಯಲ್ಲಿ ಸರಿಯಾಗಿರಬೇಕು ಎಂದು ಯೋಚಿಸುತ್ತೇವೆ. ನಾವು ತಪ್ಪು ಮಾಡಿದರೆ ಅದು ನಮ್ಮ ವೈಫಲ್ಯದ ಪುರಾವೆ ಎಂದು ಭಾವಿಸುತ್ತೇವೆ. ಆದರೆ ತಪ್ಪು ಮಾಡುವುದು ಮಾನವ ಸ್ವಭಾವ. ಈ ತಪ್ಪುಗಳೇ ನಮಗೆ ಕಲಿಸುತ್ತವೆ. ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದುವರಿಯಿರಿ. 6. ನಾನು ಇತರರನ್ನು ಸಂತೋಷಪಡಿಸಲು ಬಯಸುತ್ತೇನೆ ಎಂಬ ನಂಬಿಕೆ. ನಮ್ಮಲ್ಲಿ ಅನೇಕರು ಇತರರನ್ನು ಸಂತೋಷಪಡಿಸುವ ಪ್ರಯತ್ನದಲ್ಲಿ ತಮ್ಮದೇ ಸಂತೋಷವನ್ನು ನಿರ್ಲಕ್ಷಿಸುತ್ತಾರೆ. ನಾವು ಇತರರನ್ನು ಸಂತೋಷಪಡಿಸಿದರೆ ನಾವು ಸಂತೋಷವಾಗಿರುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ಯಾವಾಗಲೂ ನಿಜವೇ? ನಿಮ್ಮ ಸಂತೋಷಕ್ಕೆ ಆದ್ಯತೆ ನೀಡಲು ಕಲಿಯಿರಿ. 7. ನಾನು ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆ. ಈ ನಂಬಿಕೆ ನಮ್ಮನ್ನು ನಿರುತ್ಸಾಹಗೊಳಿಸುತ್ತದೆ. ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ನಮಗೆ ಸಾಧ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ನಿಜವಲ್ಲ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಬದಲಾಯಿಸಬಹುದು. ನಿಮ್ಮ ಪರಿಸ್ಥಿತಿಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ಖಂಡಿತವಾಗಿಯೂ ನಿಯಂತ್ರಿಸಬಹುದು. 8. ನಕಾರಾತ್ಮಕ ಭಾವನೆಗಳನ್ನು ನಿಭಾಯಿಸಲು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಹಾರಗಳು. ನಿಮ್ಮ ಮನಸ್ಸಿನ ಮೇಲೆ ನೀವು ಎಷ್ಟು ನಿಯಂತ್ರಣ ಹೊಂದಿದ್ದೀರಿ ಎಂಬುದು ಮುಖ್ಯವಲ್ಲ, ಏಕೆಂದರೆ ನೀವು ಖಂಡಿತವಾಗಿಯೂ ಕೆಲವೊಮ್ಮೆ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸುತ್ತೀರಿ. ಅವುಗಳನ್ನು ನಿಭಾಯಿಸಲು ಲೇಖಕರು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಹಾರಗಳನ್ನು ನೀಡಿದ್ದಾರೆ. ಅಲ್ಪಾವಧಿ ಪರಿಹಾರಗಳು, ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್. ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಬದಲಾಯಿಸಿ. ನೀವು ಯಾವುದೇ ನಕಾರಾತ್ಮಕ ಭಾವನೆಯನ್ನು ಅನುಭವಿಸಿದಾಗ ಅದರ ಮೇಲೆ ಗಮನ ಹರಿಸುವ ಬದಲು ನಿಮ್ಮನ್ನು ಬೇರೆಡೆಗೆ ತಿರುಗಿಸಿಕೊಳ್ಳಿ. ಹಾಡುಗಳನ್ನು ಕೇಳುವುದು, ಚಲನಚಿತ್ರಗಳನ್ನು ನೋಡುವುದು, ನಡೆಯುವುದು ಅಥವಾ ಕೂಗುವುದು ಮುಂತಾದವುಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬಹುದು. ನಿಮ್ಮ ಭಾವನೆಗಳನ್ನು ಬದಲಾಯಿಸಲು ಅಗತ್ಯವಿರುವ ಪ್ರತಿಕ್ರಮವನ್ನು ತೆಗೆದುಕೊಳ್ಳಿ. ನಿಮ್ಮ ನಕಾರಾತ್ಮಕ ಭಾವನೆಗಳ ಬಗ್ಗೆ ತಿಳಿದಿರಲಿ ಮತ್ತು ಅವುಗಳನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ ಮತ್ತು ನೀವು ಒಳ್ಳೆಯದನ್ನು ಮಾಡಲು ಹೊರಟಿದ್ದೀರಿ ಎಂದು ಭಾವಿಸಿ. ದೀರ್ಘಾವಧಿ ಪರಿಹಾರಗಳು, ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ನಿಮ್ಮ ಭಾವನೆಗಳು ಏಕೆ ನಿಮ್ಮ ಮುಂದೆ ಬರುತ್ತಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಧ್ಯಾನವನ್ನು ಬಳಸಿಕೊಂಡು ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿ. ನಿಮಗೆ ಉತ್ತಮ ಅನಿಸುವ ಜಾಗಕ್ಕೆ ಹೋಗಿ.
ಪ್ರತಿದಿನ ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ ಮತ್ತು ಧನಾತ್ಮಕ ಘೋಷಣೆಗಳನ್ನು ಅಫರ್ಮೇಷನ್ಸ್ ಪುನರಾವರ್ತಿಸಿ. ಕೃತಜ್ಞತೆಯ ಜರ್ನಲ್, ಗ್ರಾಟಿಟ್ಯೂಡ್ ಜರ್ನಲ್ ಅನ್ನು ಮಾಡಿ. ಒಳ್ಳೆಯ ಆಹಾರ ಸೇವಿಸಿ, 7ರಿಂದ 8 ಗಂಟೆಗಳ ಕಾಲ ಸಂಪೂರ್ಣ ನಿದ್ರೆ ಮಾಡಿ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮಗೆ ಇನ್ನೂ ತೊಂದರೆಯಾಗುತ್ತಿದ್ದರೆ ಇದು ಖಿನ್ನತೆಯಾಗಿರಬಹುದು. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿ. 9. ಭಾವನೆಗಳು ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಹೇಗೆ ಮಾರ್ಗದರ್ಶನ ನೀಡುತ್ತವೆ? ನಮ್ಮ ಭಾವನೆಗಳು ಬದಲಾಗುತ್ತಲೇ ಇರುತ್ತವಾದರೂ ಅವು ನಿಮ್ಮ ಜೀವನದಲ್ಲಿ ವಿಶೇಷವಲ್ಲ ಎಂದು ಇದರ ಅರ್ಥವಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸುವಲ್ಲಿ ಭಾವನೆಗಳು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ನೀವು ನಿಮ್ಮ ಭಾವನೆಗಳ ಸಹಾಯವನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್ ನಿಮಗೆ ಸಹಾಯ ಮಾಡುತ್ತದೆ. ಸ್ವಯಂ ಅರಿವಿಲ್ಲದೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಹೆಚ್ಚಿನದನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಒಂದು ಸಮಸ್ಯೆ ಇದೆ ಎಂದು ನಿಮಗೆ ಅರಿವಾಗುವವರೆಗೆ ನೀವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸ್ವಯಂ ಅರಿವು ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ವರ್ತನೆಗಳನ್ನು ಯಾವುದೇ ತೀರ್ಪು ಇಲ್ಲದೆ ನೋಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದ ಬಗ್ಗೆಯೂ ನೀವು ತಿಳಿದಿರಬೇಕು. ನೀವು ಜಾಗೃತರಾಗಿದ್ದಾಗ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಆಗ ನೀವು ಸರಿಯಾದ ಭಾವನೆಗಳನ್ನು ಅಳವಡಿಸಿಕೊಂಡು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಜಿಮ್ ಡೇಟಮ್ ಮತ್ತು ಡಯಾನಾ ಚಾಪ್ಮನ್ ಅವರ ಪುಸ್ತಕವು ನಮಗೆ ಈ ಬಗ್ಗೆ ಕಲಿಸುತ್ತದೆ. ಅವರು ನಿಮ್ಮ ಭಾವನೆಗಳನ್ನು 2 ವಿಭಾಗಗಳಲ್ಲಿ ನೋಡಲು ಸಾಧ್ಯ ಎಂದು ಹೇಳುತ್ತಾರೆ: ರೇಖೆಯ ಮೇಲೆ, ಅಬೌವ್ ದಿ ಲೈನ್, ಮತ್ತು ರೇಖೆಯ ಕೆಳಗೆ, ಬಿಲೋ ದಿ ಲೈನ್. ರೇಖೆಯ ಮೇಲೆ ಇದು ಸಕಾರಾತ್ಮಕತೆ ಮತ್ತು ಕೃತಜ್ಞತೆಯ ಸ್ಥಿತಿ. ನೀವು ರೇಖೆಯ ಮೇಲಿದ್ದಾಗ ನಿಮ್ಮ ಭಾವನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ನಿಮಗೆ ಅರಿವಿರುತ್ತದೆ. ನೀವು ಮಾಡುವ ಎಲ್ಲದರಲ್ಲೂ ಸಕಾರಾತ್ಮಕತೆ ಇರುತ್ತದೆ. ನೀವು ವಿಷಯಗಳನ್ನು ಕೃತಜ್ಞತೆಯಿಂದ ನೋಡುತ್ತೀರಿ ಮತ್ತು ನಿಮ್ಮ ಭಾವನೆಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ. ರೇಖೆಯ ಕೆಳಗೆ ಇದು ನಕಾರಾತ್ಮಕತೆ ಮತ್ತು ಅಸಂತೋಷದ ಸ್ಥಿತಿ. ನೀವು ರೇಖೆಯ ಕೆಳಗಿರುವಾಗ ನೀವು ಸಾಮಾನ್ಯವಾಗಿ ನಿಮ್ಮಲ್ಲಿ ಮತ್ತು ಇತರರಲ್ಲಿ ದೋಷಗಳನ್ನು ಹುಡುಕುತ್ತೀರಿ. ವಾದ ಮಾಡುವುದು, ಗಾಸಿಪ್ ಮಾಡುವುದು ಮತ್ತು ನಿಮ್ಮ ಅಭಿಪ್ರಾಯಕ್ಕಿಂತ ಭಿನ್ನವಾದ ಅಭಿಪ್ರಾಯ ಹೊಂದಿರುವ ಜನರನ್ನು ತಿರಸ್ಕರಿಸುವುದು ರೇಖೆಯ ಕೆಳಗಿರುವ ಸಂಕೇತಗಳು. ಇಲ್ಲಿ ನೀವು ನಿಮ್ಮ ಭಾವನೆಗಳೊಂದಿಗೆ ಹೋರಾಡುತ್ತೀರಿ ಮತ್ತು ಅವುಗಳನ್ನು ನಿಯಂತ್ರಿಸುವುದು ಕಷ್ಟಕರವಾಗುತ್ತದೆ. ಪ್ರತಿ ಬಾರಿ ನೀವು ಯಾವುದೇ ಭಾವನೆಯನ್ನು ಅನುಭವಿಸಿದಾಗ ನೀವೇ ನಿಮ್ಮನ್ನು ಕೇಳಿಕೊಳ್ಳಿ: ಇದು ರೇಖೆಯ ಮೇಲೆ ಇದೆಯೇ ಅಥವಾ ಕೆಳಗೆ ಇದೆಯೇ? ಈ ಪ್ರಶ್ನೆಯು ನಿಮ್ಮ ಭಾವನೆಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ರೇಖೆಯ ಕೆಳಗೆ ನಿಮ್ಮನ್ನು ಕಂಡುಕೊಂಡರೆ ನೀವು ನಿಮ್ಮ ಭಾವನೆಗಳನ್ನು ಬಿಟ್ಟು ಬಿಡಬೇಕು ಎಂದರ್ಥ. 10. ನಿಮ್ಮ ಭಾವನೆಗಳನ್ನು ದಾಖಲಿಸುವುದು. ರೆಕಾರ್ಡಿಂಗ್ ಯುವರ್ ಎಮೋಷನ್ಸ್. ನಿಮ್ಮ ಭಾವನೆಗಳನ್ನು ದಾಖಲಿಸುವುದರಿಂದ ನೀವು ನಿಮ್ಮ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸಬಹುದು ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಿಭಾಯಿಸಬಹುದು. ನೀವು ಈ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪ್ರಸ್ತುತ ಭಾವನಾತ್ಮಕ ಸ್ಥಿತಿಯನ್ನು ತಿಳಿದುಕೊಳ್ಳುವುದು ಅವಶ್ಯಕ. 1 ವಾರದವರೆಗೆ ನಿಮ್ಮ ಭಾವನೆಗಳನ್ನು ದಾಖಲಿಸಲು ಪ್ರಯತ್ನಿಸಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕೆಲವು ನಿಮಿಷಗಳನ್ನು ಬರೆಯಲು ಕಳೆಯಿರಿ. ನಿಮ್ಮನ್ನು 1ರಿಂದ 10ರ ಪ್ರಮಾಣದಲ್ಲಿ ರೇಟ್ ಮಾಡಿ. 1 ಎಂದರೆ ಅತ್ಯಂತ ಕೆಟ್ಟ ಭಾವನೆ ಮತ್ತು 10 ಎಂದರೆ ನೀವು ಉತ್ತಮವಾಗಿರಲು ಬಯಸುವ ಭಾವನೆ. ವಾರದ ಕೊನೆಯಲ್ಲಿ ನಿಮ್ಮ ಒಟ್ಟು ಅಂಕಗಳನ್ನು ಲೆಕ್ಕ ಹಾಕಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಿ: ನೀವು ಯಾವ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದ್ದೀರಿ? ನೀವು ಯಾವ ನಕಾರಾತ್ಮಕ ಭಾವನೆಗಳನ್ನು ಅನುಭವಿಸಿದ್ದೀರಿ? ಈ ಭಾವನೆಗಳಿಗೆ ಕಾರಣಗಳೇನು? ಉತ್ತಮ ಭಾವನೆಗಳನ್ನು ಮತ್ತೆ ಅನುಭವಿಸಲು ಏನು ಮಾಡುವುದು ಅಗತ್ಯ? ನಕಾರಾತ್ಮಕ ಭಾವನೆಗಳನ್ನು ತಪ್ಪಿಸಲು ಯಾವ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ತಪ್ಪಿಸಬೇಕು? ಉತ್ತರಗಳನ್ನು ಕಂಡುಕೊಂಡ ನಂತರ ಸುಧಾರಣೆಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿ. ಆತ್ಮಗೌರವದ ಪ್ರಾಮುಖ್ಯತೆ. ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಹೊಂದಿರುವುದು ಬಹಳ ಮುಖ್ಯ. ಆತ್ಮಗೌರವವನ್ನು ಹೆಚ್ಚಿಸಲು ಹೆಚ್ಚು ಪ್ರಜ್ಞಾಪೂರ್ವಕವಾಗಿರಲು ಪ್ರಯತ್ನಿಸಿ. ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಉದ್ದೇಶಗಳೊಂದಿಗೆ ಪ್ರಾಮಾಣಿಕವಾಗಿ ಮತ್ತು ಸತ್ಯವಾಗಿ ಬದುಕಲು ಪ್ರಯತ್ನಿಸಿ. ನೀವು ಈ ವಿಷಯಗಳನ್ನು ಅಭಿವೃದ್ಧಿಪಡಿಸಿದಾಗ ನೀವು ನಿಮ್ಮನ್ನು ಗೌರವಿಸುತ್ತೀರಿ, ಇತರರು ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ನೀವು ಸ್ವಯಂಚಾಲಿತವಾಗಿ ಉತ್ತಮ ಭಾವನೆ ಅನುಭವಿಸುತ್ತೀರಿ. 11. ಪ್ರೇರಣೆಯ ಕೊರತೆಯನ್ನು ನಿಭಾಯಿಸುವುದು. ಲ್ಯಾಕ್ ಆಫ್ ಮೋಟಿವೇಶನ್. ಪ್ರೇರಣೆಯ ಕೊರತೆಯು ಸಾಮಾನ್ಯವಾಗಿ ಮುಂದುವರಿಯಲು ನಿಮಗೆ ಬಲವಾದ ದೃಷ್ಟಿ ಇಲ್ಲ ಎಂಬುದರ ಸಂಕೇತವಾಗಿದೆ. ನೀವು ನಿರಂತರವಾಗಿ ಮುಂದುವರಿಯಲು ಬಯಸಿದರೆ ನೀವು ಹೆಚ್ಚು ಪ್ರೇರಿತರಾಗಿರಬೇಕು. ನಿಮ್ಮ ಸಾಮರ್ಥ್ಯಗಳು, ವ್ಯಕ್ತಿತ್ವ ಮತ್ತು ಆದ್ಯತೆಗಳ ಬಗ್ಗೆ ನಿಮಗೆ ಆಳವಾದ ಜ್ಞಾನವಿರಬೇಕು. ಪ್ರೇರಿತರಾಗಿರಲು ಸ್ಫೂರ್ತಿದಾಯಕ ಕಥೆಗಳನ್ನು ಓದಿ ಮತ್ತು ಪ್ರೇರಿತ ಜನರೊಂದಿಗೆ ಇರಿ. ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಕಷ್ಟ ಎನಿಸಿದಾಗ ಈ ಹಂತಗಳನ್ನು ಅನುಸರಿಸಿ. ನೀವು ಮಾಡಬೇಕಾದ ಎಲ್ಲಾ ಕೆಲಸಗಳ ಪಟ್ಟಿಯನ್ನು ಮಾಡಿ. ನೀವು ಮುಂದೂಡುತ್ತಿರುವ ಒಂದು ಕೆಲಸವನ್ನು ಗುರುತಿಸಿ. ಈಗ ಆ ಕೆಲಸವನ್ನು ಪೂರ್ಣಗೊಳಿಸಿ. ನಿಮ್ಮ ಯಶಸ್ಸಿನ ನಡುವೆ ಬರುವ ಅಡೆತಡೆಗಳನ್ನು ನಿವಾರಿಸಲು ಈ ಅಗತ್ಯ ಹಂತಗಳನ್ನು ಅನುಸರಿಸಿ. ನೀವು ಪೂರ್ಣಗೊಳಿಸಲು ಬಯಸುವ ಎಲ್ಲಾ ಕೆಲಸಗಳು ಅಥವಾ ಯೋಜನೆಗಳ ಪಟ್ಟಿಯನ್ನು ಮಾಡಿ. ಅವುಗಳನ್ನು ಪೂರ್ಣಗೊಳಿಸಲು ಒಂದು ನಿರ್ದಿಷ್ಟ ಸಮಯವನ್ನು ನಿರ್ಧರಿಸಿ. ಒಂದು ಕೆಲಸಕ್ಕೆ ಹೆಚ್ಚಿನ ಸಮಯ ಬೇಕಿದ್ದರೆ ಹೆಚ್ಚು ಸಮಯ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಕೆಲಸವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ. ದೊಡ್ಡ ಯೋಜನೆಗಳನ್ನು ಮಾಡಲು ಅವುಗಳು ಮುಂದಿನ ಕೆಲವು ದಿನಗಳು ಅಥವಾ ವಾರಗಳಲ್ಲಿ ಪೂರ್ಣಗೊಳ್ಳುವವರೆಗೆ ಕೇವಲ ಒಂದು ಯೋಜನೆಯ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿ. ನಿಮ್ಮ ಕೆಲವು ಕೌಶಲ್ಯಗಳನ್ನು ಸುಧಾರಿಸಿ ಅಥವಾ ಅಗತ್ಯ ವಿಷಯಗಳನ್ನು ಬಿಟ್ಟುಬಿಡಿ.
ಈ ರೀತಿಯಾಗಿ ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಮತ್ತು ಸಂಪೂರ್ಣ ಪ್ರೇರಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಈ ಪುಸ್ತಕದ ಸಂಪೂರ್ಣ ಪ್ರಕ್ರಿಯೆಯ ಮೂಲಕ ನೀವು ನಿಮ್ಮ ಭಾವನೆಗಳ ಮೇಲೆ ಸುಲಭವಾಗಿ ನಿಯಂತ್ರಣ ಸಾಧಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಮುಂದುವರಿಯಬಹುದು. ನೆನಪಿಡಿ, ನಿಮ್ಮ ಭಾವನೆಗಳು ಬದಲಾಗುತ್ತವೆ ಮತ್ತು ನೀವು ಹೆಚ್ಚು ಯೋಚಿಸುವವರಾಗ್ತೀರಿ. ಆದ್ದರಿಂದ ಚಿಂತಿಸದೆ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಿದ್ಧರಾಗಿರಿ. ನಮ್ಮ ಭಾವನೆಗಳು ಬದಲಾಗುತ್ತಲೇ ಇರುತ್ತವೆ. ಆದ್ದರಿಂದ ನಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರುವ ವಿಧಾನಗಳನ್ನು ಬಳಸಿಕೊಂಡು ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು. ಇದರೊಂದಿಗೆ ನಿಮ್ಮ ಭಾವನೆಗಳನ್ನು ಬದಲಾಯಿಸಲು ಆರೋಗ್ಯಕರವಾಗಿರಿ, ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮನ್ನು ನಂಬಿರಿ. ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ಹಾಗಾಗಿ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಿ ಮುಂದುವರಿಯಿರಿ. ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಕಲಿತಾಗ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬಹುದು ಮತ್ತು ನೀವು ಬಯಸುವ ಎಲ್ಲವನ್ನೂ ಸಾಧಿಸಬಹುದು. ನಿಮ್ಮೆಲ್ಲರಿಗೂ ಈ ಪುಸ್ತಕದ ವಿಶ್ಲೇಷಣೆಯು ಚೆನ್ನಾಗಿ ಅರ್ಥವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಮುಂದುವರಿಯಲು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಈ ವಿಧಾನಗಳನ್ನು ನೀವು ಬಳಸುತ್ತೀರಿ ಎಂದು ನಂಬಿದ್ದೇವೆ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ, ನಿಮ್ಮ ಭಾವನೆಗಳನ್ನು ಬದಲಾಯಿಸಿ ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಿ. ಇಷ್ಟೆಲ್ಲ ಅಮೂಲ್ಯ ಜ್ಞಾನವನ್ನು ನಿಮ್ಮ ಮುಂದೆ ತಂದಿರುವ ಪುಸ್ತಕಧಾರೆ ತಂಡಕ್ಕೆ ನಿಮ್ಮ ಬೆಂಬಲ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ವಿಚಾರಗಳು ಇತರರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ಎಲ್ಲರೊಂದಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಲಹೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಗಳು ನಮಗೆ ನಿರಂತರ ಪ್ರೇರಣೆಯನ್ನು ನೀಡುತ್ತವೆ. ಮತ್ತು ನೀವು ಇನ್ನೂ ಪುಸ್ತಕಧಾರೆ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ಜೀವನವನ್ನು ಬದಲಾಯಿಸುವ ಇನ್ನಷ್ಟು ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶೀಘ್ರದಲ್ಲೇ ಮತ್ತೊಂದು ಜೀವನ ಬದಲಾಯಿಸುವ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಭಾವನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಿ ಮತ್ತು ಸಂತೋಷವಾಗಿರಿ. ಧನ್ಯವಾದಗಳು.